ಆ ಶಾರ್ಟ್ ಡೇಟ್ ಅದೇ ಆಗ್ತಾ ಇದೆ ಈ ಕೇಸಲ್ಲಿ. ನಾನು ಕುತ್ಕೆ ಮೇಲೆ ಕೂತ್ಕೊಂಡು ತೀರ್ಮಾನ ಮಾಡ್ತೀನಿ ಅಂದ್ರಿ, ಇವಾಗ ಯಾರು ಬರ್ತಾ ಇಲ್ಲ. the arguing council has to come from Aurangabad. ಎಲ್ಲ ಬಂದ್ರು, ಧಾರವಾಡಕ್ಕೂ ಬಂದ್ರು, ಕಲಬುರ್ಗಿಗೂ ಬಂದ್ರು, ಬೆಂಗಳೂರಿಗೆ ಬರ್ಲಿಲ್ಲ. ಮೊದಲು ಬೆಂಗಳೂರಿಗೆ ಬಂದಿದ್ರು, ನಾನು ಎಲ್ಲೆಲ್ಲ ಹೋದ್ರೆ ಅಲ್ಲೆಲ್ಲ ಫಾಲೋ ಮಾಡಿದ್ದಾರೆ. ಮುಂದೇಳಿ ಹೋದ್ಸತಿ ಏನ್ ಹೇಳಿದ್ರು ಆರ್ಗ್ಯೂಯಿಂಗ್ ಕೌನ್ಸಿಲ್ ಅಂತಂದ್ರೆ, ಇಲ್ಲ ಇಲ್ಲ ಅವ್ರು ನಮ್ಮನ್ನು ಚೇಂಜ್ ಮಾಡಿದ್ದಾರೆ, ಬೇರೆ ಲಾಯರ್ನ ಇಟ್ಕೋತಾರೆ ಅಂತ. ಈಗ ಇಲ್ಲಿಂದ ತಿರ್ಗಾ ಇಲ್ಲಿಂದ ಬರುತ್ತೆ. ವಿಕ್ಟಿಮ್ ಇದಾರೆ, ಕ್ರಾಸ್ ಎಕ್ಸಾಮಿನೇಷನ್ ಆಗಿಲ್ಲ. Yes, madam. Fully completed trial court. ಮತ್ತು ಏನ್ ಮಾಡೋದು? ಡಿಸ್ಮಿಸ್ ಮಾಡಿರ್ತೀನಿ, ನಿಧಾನಕ್ಕೆ ಆಮೇಲೆ ಬೇಕಾದ್ರೆ ಇನ್ನೊಂದು ಹಾಕೊಳ್ಳಿ. Kindly short date, ma'am. No sir, please understand this. This matter is pending since 2023. You wanted to sit on my neck and get an order. Now you argue, no? You said that she will not support. She has been examined. She has supported the case of the prosecution through and through. At that juncture, you have changed the lawyer for cross-examination. Victim is present. What is the age of the victim? Kindly, finally, last chance will be granted. ಇಂಥವೆಲ್ಲ ನಿಂತೋಗ್ಬಿಡ್ಬೇಕು ಇವ್ರೆ. ವಾಟ್ ಇಸ್ ಯುವರ್ ನೇಮ್? Hassan M. ಶ್ರೀ ಹಸನ್ ಎಂ. ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆಯ್ತಾ ಇಲ್ಲ ವಿಕ್ಟಿಮ್? Complete ಆಗಿದೆ. ಆಯ್ತಾ ಪಿ ಅವರೇ? ಆಗಿದೆ ಮಿಲರ್. ನೆಕ್ಸ್ಟ್ ಡೇಟ್ ಸಮನ್ಸ್ CW2 and 3 ಗೆ ಆಯ್ತು, ಅವ್ರು ಸಪೋರ್ಟ್ ಮಾಡಿದಾರಲ್ಲ. ಫೈನಲಿ ಕ್ಲೋಸ್. ಮ್ಯಾಟರ್ ಆಫ್ ದಿಸ್ ನೇಚರ್, ಎವಿಡೆನ್ಸ್ ಆಫ್ ದಿ ಪ್ರಾಸಿಕ್ಯೂಟ್ರಿಕ್ಸ್ ಇಂಪಾರ್ಟೆನ್ಸ್. ಎಸ್ ಮಿಲರ್. ಏನಾದ್ರು ಶೇಕಿ ಇದ್ರೆ ಕರಾಬ್ರೇಷನ್, ಇಲ್ದರೆ ಏನಿಲ್ಲ. ನೋಡೋಣ. Number 7, Harish Kumar. Alert counsel for the alert counsel on behalf of the Naveed Ahmad seeks time, stating that arguing counsel has to come from Aurangabad. Why should he come? He can join VC and then argue. Why should he come? Why should he waste time? Why did you withdraw? Released on 4/7 finally. Free for big time ಇಲ್ಲ. ಇವರೇ 23ನೇ ಇಸ್ವಿಯಿಂದ ಪೆಂಡಿಂಗ್ ಇದೆ. ಬೇಲ್ ಆಗಬೇಕು ಅಂದ್ರೆ 1 ಲಕ್ಷ ಡೆಪಾಸಿಟ್ ಮಾಡ್ಬೇಕಂತೆ. ಅದರಿಗೆ ಇಂಟಿಮೇಷನ್ ಬೇಲ್ ಆಗಬೇಕು ಅಂದ್ರೆ 1 ಲಕ್ಷ ಡೆಪಾಸಿಟ್ ಮಾಡ್ಬೇಕಂತೆ. ಮಾಡಬೇಕು. ಒಳ್ಳೆ ಚೆನ್ನಾಗಾಯ್ತಲ್ಲ, ಜಂಪ್ ಮಾಡಿದ್ರಿ. ಇಟ್ಸ್ ನೋ ಮಿಸ್ಟರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇಂಟಿಮೇಷನ್ ಕೊಟ್ಟಿದ್ದೀವಿ. ನೋ ಮಿಸ್ಟರ್, ಯು ಹ್ಯಾವ್ ಜಂಪ್ಡ್ ದಿ ಬೇಲ್. ಗೊತ್ತಾಯ್ತಲ್ಲ? ಅವ್ರು ಹೇಳಿರ್ತಾರೆ ಅವ್ರ ಅಬ್ಜೆಕ್ಷನ್ ಅಲ್ಲಿ, ಸ್ವಾಮಿ ಒಂದ್ ವೇಳೆ ಅವನಿಗೆ ಬೇಲ್ ಕೊಟ್ರೆ ಪುನಃ ವಿಚಾರಣೆಗೆ ಹಾಜರಾಗುವುದಿಲ್ಲ, ಆದ್ದರಿಂದ ಬೇಲ್ ಕೊಡ್ಬೇಡಿ ಅಂತ. ನಾವೇನ್ ಹೇಳಿರ್ತೀವಿ, ಇಲ್ಲ ಇವನ ಸದ್ಗುಣ ಸಂಪನ್ನ, ಹಂಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಕೊಟ್ಟಿದ್ವಿ ಸರ್ಟಿಫಿಕೇಟ್. ಯು ಪ್ರೂವ್ಡ್ ದಟ್ ಪ್ರಾಸಿಕ್ಯೂಷನ್ ಇಸ್ ರೈಟ್. 1 ಲಕ್ಷ ಡೆಪಾಸಿಟ್ ಮಾಡಕ್ಕೆ ಮನೆಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಒಳ್ಳೆ ಚೆನ್ನಾಗಾಯ್ತಲ್ಲ, ಅದನ್ನ ರಿಜೆಕ್ಟ್ ಮಾಡ್ರಣ್ಣ, ದುಡ್ಡು ಅಡ್ಜಸ್ಟ್ ಆದಾಗ ಹಾಕಿ. 1 ವೀಕ್. ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀವು ಬಾಂಡ್ ಅಮೌಂಟ್ ತಯಾರು ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಹಾಕಿ. ನಾನು ವೈ ಶುಡ್ ಐ ಕೀಪ್ ದಿ ಬೇಲ್ ಪೆಟಿಷನ್ ಪೆಂಡಿಂಗ್? ಬರ್ಕೊಳ್ಳಿ. 1 ವೀಕ್. ನೋ ಸಾರಿ, ರಿಜೆಕ್ಟ್ ಮಾಡಿರ್ತೀನಿ ಅಂತ ಹಾಕೊಳ್ಳಿ. 1 ವೀಕ್ ಮನೆಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಗೆ ಏನು ಹೇಳಿಲ್ಲ ಅವರು. ಅವ್ರು ಹೇಳೋದು ಇಲ್ಲ. ಅವ್ರಿಗೆ ಹೇಳ್ತಾರೆ, ಸದ್ಯ ಅವನ ಅಲ್ಲಿರೋ ಅಷ್ಟೊತ್ತು ನಮಗ್ ಸೇಫು, ಇಲ್ಲ ಇವನು ಶೆಡ್ಗೋಗ್ಬಿಟ್ಟಿರ್ತಿದ್ದ ಅಂತ. 1 ವೀಕ್. ನೋ ಸರ್, ಸಾರಿ, ಯು ಆರ್ಗ್ಯೂ ದಿ ಮ್ಯಾಟರ್. No, you have jumped the bail, that's all. There is no other go. Agreed. 1 week. Agreed. ನಾನು agreed. ನೀವ್ ಹೇಳಿದ್ದನ್ನೇ ನಾನು ಹೇಳ್ತಿರೋದು ಅಷ್ಟೇನೆ, ಬೇರೆ ಏನು ಹೇಳ್ತಿಲ್ಲ. ಇವಾಗ ವಜಾ ಮಾಡಿರ್ತೀನಿ, ನಾನು ಹಾಕೊಳ್ಳಿ. 1 ವೀಕ್ ಬರ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ.
ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.